ಎಜಿ ನ್ಯೂಸ್ಗೆ ಸ್ವಾಗತ. ಜೆಎನ್ ರಸ್ತೆಯ ಫುಟ್ಪಾತ್ನಲ್ಲಿ ಗೂಡಂಗಡಿದಾರು ಹೆಚ್ಚುವರಿಯಾಗಿ ಅತಿಕ್ರಮಣ ಮಾಡಿರುವುದನ್ನು ತೆರವುಗೊಳಿಸಿದ ನಗರಸಭೆ. ದಾಂಡೇಲಿ ನಗರದ ಜೆಎನ್ ರಸ್ತೆಯ ಫುಟ್ಪಾತ್ನಲ್ಲಿ ಗೂಡಂಗಡಿದಾರು ಹೆಚ್ಚುವರಿಯಾಗಿ ಅತಿಕ್ರಮಣ ಮಾಡಿರುವುದನ್ನು ನಗರಸಭೆಯ ಪೌರಾಯುಕ್ತ ವಿವೇಕ್ ಬನ್ನೆ ಅವರ ನೇತೃತ್ವದಲ್ಲಿ ಸೋಮವಾರ ಸಂಜೆ 4 ಗಂಟೆ ಸುಮಾರಿಗೆ ಪೌರ ಕಾರ್ಮಿಕರ ಮೂಲಕ ತೆರವುಗೊಳಿಸಲಾಗಿದೆ. ಈಗ ಹೊಸದಾಗಿ ಏನು ಹೊಸ ಕನ್ಸ್ಟ್ರಕ್ಷನ್ಸ್ ಎಲ್ಲ ಟೈಪ್ ಮಾಡ್ತಾ ಇದ್ದಾರೆ. ಗೂಡಂಗಡಿಗಳಿಗೆ ನಾವು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಹೊಸದಾಗಿ ಏನು ಹೊಸ ಕನ್ಸ್ಟ್ರಕ್ಷನ್ ಮಾಡಿ ಕಂಪೌಂಡ್ ಹಾಕೊಂಡು ಫೆನ್ಸಿಂಗ್ ಮಾಡ್ಕೊಂಡು ಆಮೇಲೆ ಮೇಲೆ ಅದಕ್ಕೆ ರೂಫಿಂಗ್ ಮಾಡ್ಕೊಂಡು ಮಾಡ್ತಾ ಇದ್ದಾರಲ್ಲ, ಅದನ್ನೆಲ್ಲ ತೆರವು ಮಾಡ್ತಾ ಇದ್ದಾರೆ. ಗೂಡಂಗಡಿಗಳು ಸದ್ಯಕ್ಕೆ ಅದನ್ನು ತೆರವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಅದನ್ನು ತೆರವು ಮಾಡ್ತೀವಿ. ಸರ್, ಜೈನ್ ರೋಡ್ ಹೊರತುಪಡಿಸಿ ಬೇರೆ ಎಲ್ಲಿ ಮಾಡ್ತಾ ಇದ್ದಾರೆ ಸರ್? ನಾವು ಜೈನ್ ರೋಡಿಗೆ ನಾವು ಒಬ್ಬೊಬ್ಬರು ರಸ್ತೆಯಲ್ಲಿ ಭಾಳ ಅಸಹ್ಯ ಕಾಣಿಸ್ತಾ ಇತ್ತು. ಸದ್ಯಕ್ಕೆ ಇವತ್ತು ಏನು ತೆರವು ಮಾಡಿದ್ದೀವಿ. ಮತ್ತು ನಾವು ಪ್ಲ್ಯಾನ್ ಮಾಡ್ಕೊಂಡು ಎಲ್ಲ ಎಲ್ಲೆಲ್ಲಿ ಈ ಥರ ಇದೆ ಆ ಥರ ತೆರವು ಮಾಡ್ತೀವಿ. ಹೊಸದಾಗಿ ಜೈನ್ ರೋಡ್ ಅಪೋಸಿಟ್ ಸೈಡ್ ಖಾಲಿ ಜಾಗದಲ್ಲಿ ನಾವು ಮುನ್ಸಿಪಾಲಿಟಿ ಕಾಂಪ್ಲೆಕ್ಸ್ ಕಟ್ಟೋರಿದ್ದೀವಿ. ಅಲ್ಲಿ ಹೊಸ ಮತ್ತೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಕಾಲಮ್ಸ್ ಆಗ್ತಾ ಇತ್ತು. ಅದಕ್ಕೆ ಅದನ್ನು ನೋಡಿದ ತಕ್ಷಣ ನಾವು ಇದನ್ನು ತೆರವು ಮಾಡಿದ್ದೀವಿ, ಹೊಸದಾಗಿ ಕಟ್ತಾ ಇರೋದನ್ನು. ಆಮೇಲೆ ಭಾಳ ಗಲೀಜಾಗಿದೆ ನಮ್ಮ ಮೇನ್ ರೋಡ್. ಮುಖ್ಯ ರಸ್ತೆ ಪ್ರವಾಸೋದ್ಯಮ ಬೆಳೀತಕ್ಕಂಥ ಊರು. ಈ ಜನ ಏನು ಮೇನ್ ರೋಡಿಗೆ ಫ್ರಂಟ್ ಬರ್ತಾ ಇದ್ದಾರೆ. ಇವನ್ನೆಲ್ಲ ಈ ಒಂದು ಇದು ಸ್ಥಿತಿ ನೋಡಿ ಫೋಟೋ ಹೊಡಿದು ನಮಗೆ ಕಳಿಸೋದಾಗಲಿ ಅಥವಾ ನಮ್ಮ ಪ್ರವಾಸೋದ್ಯಮ ಗ್ರೂಪ್ದಲ್ಲಿ ಕಳಿಸೋದಾಗಲಿ, ಈ ದಾಂಡೇಲಿ ಅಂದರೆ ಪ್ರವಾಸೋದ್ಯಮ ಅಂತ ಹೇಳ್ತಾರೆ. ಈ ಥರ ಆಗ್ತಾಯಿದೆ ಅಂತೇಳಿ ನಮಗೂ ಅಲ್ಲಿಂದ ಡಿ ಸಿ ಆಫೀಸ್ಗೆ ವಾಟ್ಸಪ್ ಕಂಪ್ಲೇಂಟ್ ಕೊಡೋದು, ಮತ್ತು ನಾವು ತೆರವು ಕಾರ್ಯಾಚರಣೆ ಮಾಡೋದು. ದಯಮಾಡಿ ನಾವೇನು ಹೇಳೋದು, ನೀವು ಈ ಥರ ಎಲ್ಲ ಮಾಡೋದು ಅವಶ್ಯಕತೆ ಇಲ್ಲ. ದಯಮಾಡಿ ಮಾಡೋಕೆ ಹೋಗಬೇಡಿ. ನಿಮ್ದು ಏನು ಗೂಡಂಗಡಿ ಇದೆಯಲ್ಲ, ಗೂಡಂಗಡಿ ಇರಲಿ, ಬಟ್ ವ್ಯಾಪಾರ ಮಾಡಿ ನೀವು ಮನೆ ತೊಗೊಂಡಿರ್ತಕ್ಕಂಥ ರೂಲ್ಸ್ ಇದೆ. ಬಟ್ ಅವ್ರು ಯಾರೂ ಈ ಕ್ರಮ ವಹಿಸ್ತಾ ಇಲ್ಲ. ಈ ಮುಂದಿನ ದಿನಗಳಲ್ಲಿ ನಾವಿಲ್ಲಿ ಕಾಂಪ್ಲೆಕ್ಸ್ ಕಟ್ಟುವಂಥ ಒಂದು ರೀತಿ ಇದೆ. ಈಗ ಅದಕ್ಕೋಸ್ಕರ ನೀವು ಯಾವುದು ಕನ್ಸ್ಟ್ರಕ್ಷನ್ ಮಾಡೋಕೆ ಹೋಗ್ಬೇಡ್ರಿ. ದಯಮಾಡಿ ಏನು ಯಾವ ಜೊತೆ ನೀವು ವ್ಯಾಪಾರ ಮಾಡಿರಿ, ನೀವು ಮನೆ ತೊಗೊಂಡೋಗ್ರಿ, ಉದ್ಯೋಗ ಮಾಡ್ಕೊಂಡು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ನಗರಸಭೆಯ ಆರೋಗ್ಯ ನಿರೀಕ್ಷಕ ವಿಲಾಸ್ ಉಪಸ್ಥಿತರಿದ್ದರು. ಇಲ್ಲಿ ನಿಗದಿತಕ್ಕಿಂತ ಹೆಚ್ಚುವರಿಯಾಗಿ ಅತಿಕ್ರಮಣ ಮಾಡುವುದನ್ನು ಗಮನಿಸಿದ ನಗರಸಭೆ ತೆರವುಗೊಳಿಸಲು ಅಗತ್ಯ ಕ್ರಮವನ್ನು ಕೈಗೊಂಡಿದೆ. ಸಾದಿಕ್ ಮುಲ್ಲಾ, ಎಜಿ ನ್ಯೂಸ್, ದಾಂಡೇಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.